ನಿಮಗ ಜಿಲಕ್ಷ್ಮಿ ಒಂದೊಂದಾಗಿ ಎಲ್ಲ ಕೆಲಸನೂ ಹುಚ್ಚುಕಟ್ಟ ಕಲ್ತ್ಕೊ. ಅಡುಗೆ ಮಾಡೋದು, ಹೆಸರು ಮಾಡೋದು ಎಲ್ಲ ಕಲ್ತ್ಕೊ. ಈಗಲೂ ಮಾಡ್ತಿದ್ದಿ, ಇಬ್ರು ಮೂರು ಜನಕ್ಕೆ ಹಂಗೆ ಮಾಡ್ತಿದ್ದಿ. ನಾನು ನೋಡಿಲ್ವಾ ಚೆನ್ನಾಗೆ ಮಾಡ್ತಿದ್ದಿ. ಇನ್ನೊಂದು ಚೂರು ಕಲ್ತ್ಕೊಬ್ರು. ಹಾಳು ಕಾಳು ಬಂದರೆ ಒಂದು 5 ಜನಕ್ಕೆ ಮಾಡೋಕ್ಕೆ ಮುಟ್ಟಕ್ಕೆ ಅಳತೆ ನೋಡ್ಕೊ. ಒಂದೆರಡು ಸಲ ಅಳತೆ ನೋಡ್ಕೊಂಡ್ರೆ ನೀನೇ ಅಚ್ಚುಕಟ್ಟಾಗಿ ಹೆಂಗೆ ಮಾಡಬೇಕು ಏನು ಎತ್ತುವೋ ಅಚ್ಚುಕಟ್ಟಾಗಿ ಮಾಡ್ತಿದ್ದಿ. ಆಯಿತಾ? ಅದಕ್ಕೆಯ ತಾಳು ಹೊಚ್ಕಟ್ಟಾಗಿ ಕೂತ್ಕೊಂಡು ಪತ್ತರ ಹೇಳ್ಕೊಡೋದು ಅಂದ್ಬಿಟ್ಟು ಹಾಗೆ ಕಲ್ತ್ಕೊಳ್ಳಿ ಅಂತ ಹೇಳ್ಕೊಡ್ತಾವ್ನಿ. ನೀನು ಸೂರ್ಯ ಹೇಳ್ತೀರಂಗಲ್ಲ ಹೊಚ್ಕಟ್ಟ ಕಲಿತಿದ್ದೀವಿ ಆಗ್ತಾನವ. ಅವರು ನಿಜ ಹೇಳ್ಬೇಕು ಅಂದರೆ ಸೋಂಬೇರಿಗಳು. ಅವಳು ಇವಳವಳಲ್ಲ ನಂದಿನಿ, ಅವಳು ಸಿ ಪರವಾಗಿಲ್ಲ. ಇನ್ನು ಕಿರಿಯಾವಳಂತೂ ಹುಟ್ಟು ಸೋಂಬೇರಿ ನನ್ನ ಮಗಂದು. ಅದು ಅದೇನೋ ಸಿಟಿ ಹೆಣ್ಣಂತೆ, ಕೆಲಸನೂ ಮಾಡೋಕ್ಕಿಲ್ಲ ಏನು ಮಾಡೋಕ್ಕಿಲ್ಲ. ಹಂಗೆ ಹೆಜ್ಜಿ ಹಿಂಗೆ ಹೆಜ್ಜಿ ಹಾಗೆ ಹೀಗೆ ಅನ್ಕೊಂಡು ಅದು ಕೈಕಿಲ್ಲ. ನಾನು ಬೈತೀನಲ್ಲ ಅಂದ್ಬಿಟ್ಟು ಮಾಡ್ತದೆ. ಏನು ಅಚ್ಚುಕಟ್ಟಾಗೇನು ಮಾಡ್ತಿತ್ತಿಲ್ಲ ಹೋಗ್ತಾನವ. ಹೆಂಗೋ ಹಂಗೆ ಹಿಂಗೆ ಮಾಡವು ಹೆಂಗೆ ಹೋದ. ಇನ್ನೇನು ಮಗ ಎಲ್ಲ ವಾಗ್ತಾನಗಳನ್ನೆಲ್ಲ ಕಲ್ತ್ಕೊಂಡಿದ್ದಾನೆ. ಕಣಮ್ಮ ಪರವಾಗಿಲ್ಲ ಎಲ್ಲ ಕಲ್ತ್ಕೊಂಡಿನಿ. ಅಲ್ಲ ಕಣಮ್ಮ ಈ ಮನೆಗೆ ನೀವು ಸೂರ್ಯಭಾವ ಅವರಲ್ಲ, ಅವರು ಗ್ಯಾಸು ಗೀಸ್ ಎಲ್ಲ ತಂದು ಕೊಡ್ತೀನಿ ಅನ್ನಲ್ವಾ? ಮಿಕ್ಸಿ ಗ್ಯಾಸು ಟಿ ವಿನೂ ಮಡಿಕೊಂಡಿಲ್ಲ, ಮಿಕ್ಸಿನೂ ಇಲ್ಲ ಗ್ಯಾಸು ಇಲ್ಲ. ಆಮೇಲೆ ಈ ಸಣ್ಣ ಪುಟ್ಟ ಸಾಮಾನುಗಳು ಏನೂ ಇಲ್ವಲ್ಲಮ್ಮ. ಇಸ್ತ್ರಿ ಮಾಡೋಕ್ಕೂ ಬರೀ ಹಳೇದನ್ನೇ ಮಾಮೂಲಿ ಇದ್ಲಾಕ್ಬಿಟ್ಟು ಇಸ್ತ್ರಿ ಮಾಡ್ತಾರಲ್ಲ ಅದರಲ್ಲೇ ಮಾಡ್ತಿದ್ದೀರಿ. ಯಾಕೆ ಹಿಂಗೆ ಇಲ್ಲಿ ಬರೀ ಮೊದ್ಲು ಹೆಂಗಿದ್ರು ಹಂಗೆ ಇರ್ತಿದ್ದೀರಿ? ಏನಾದ್ರು ಬೇಕಾದ್ರೆ ಮಿಲ್ಗೆ ಹೋಗ್ಕಿಡ ಒಂದು ಹೇಳಿದ್ರೆ ಇಲ್ಲೇ ಕಾಳು ಹೊಡ್ಕೊತಿದ್ದೀರಿ ಬೆಳೆ ಕಂಡು ಎಲ್ಲನೂ. ಅದಕ್ಕಮ್ಮ ಅಲ್ಲಕ್ಕನ್ ಮಗ ಏನು ಗ್ಯಾಸ್ ಅಡುಗೆ ಚಂದವಾ? ಗ್ಯಾಸ್ ತುಂಬ್ಕೊಳ್ಳೋದಂತ ಇರು, ರುಚಿ ಬರೋಕ್ಕೂ ಇಲ್ಲ ಏನೂ ಇಲ್ಲ ಕತೆ. ಏನು ಗ್ಯಾಸ್ ಅಡುಗೆ ರುಚಿ ಬಂದದ? ಇಲ್ಲ ಇಲ್ಲ, ಅವನು ಬೇಕಾದಷ್ಟು ಹೇಳ್ದ. ಆಮೇಲೆ ನೀನು ಯಾತಿಕಮ್ಮ ಹಿಂಗೆ ಕಷ್ಟಪಟ್ಟಿಯೇ, ನೀನು ಕಷ್ಟ ಕೊಡೋದು ಬೇಡ ಏನು ಬೇಡ ಎಲ್ಲ ತಂದು ಕೊಟ್ಟನು ಇರಮ್ಮ ಅಂತ ಒಂದ್ಸಲಿ ತಂದು ಬಿಟ್ಟಿದ. ಬೇಡ ಕತೆ ನೀನು ತಗೊಂಡೋಗು, ಇಲ್ಲಿ ಯಾರು ಮಾಡೋರು ಇದ್ದರು ಬೇಡ ಅಂದ್ಬಿಟ್ಟು ಕಳಿಸ್ಬಿಟ್ಟೆ. ಮಿಕ್ಸಿ ಗ್ಯಾಸು ಎಲ್ಲ ತಂದು ಕೊಡ್ತೀನಿ ಅಂತ ಆಟ ಮಾಡ್ತಾ ಕೂತಿದ್ದೆ. ಟಿ ವಿ ಏನು ಮಾಡಕ್ಕವ? ಏನು ಮಾಡೋಕ್ಕೆ ನಾವು ಟಿ ವಿ ಪವಿ ನೋಡೋಕ್ಕಿಲ್ಲ. ಮೊದಲು ಏನೋ ಈ ಪಾಟಿದಿತ್ತು, ಮೊದಲು ದಪ್ಪ ಟಿ ವಿ ಬರ್ತಿದ್ವಲ್ಲ ಅಂದೇ ಇದ್ದು. ಹಳೆ ಗಿಡ ಪಿಕ್ಚರ್ ಏನಾದ್ರು ನೋಡ್ಕೊತಿದ್ದು, ಅದು ಕೆಟ್ಟೋಯ್ತು. ಅದು ಕೆಟ್ಟೋದ್ಮೇಲೆ ಅದೆಂಥದ್ದು ಎಷ್ಟು ಅಗ್ಲ ಬರ್ತದಲ್ಲ ಗೋಡೆ, ನನಗೆ ಅದೆಂಥದ್ದು ಗೋಡೆ ಟಿ ವಿ ಅಂತೆಲ್ಲ ತಗೊಬತ್ತೀನಿ ಅಂದ. ಅದೇನು ಮಾಡೋಕ್ಕೆ ಅದನ್ನ ಹಾಕೋಕ್ಕೂ ಬರೋಕ್ಕಿಲ್ಲ, ಆನ್ ಮಾಡೋಕ್ಕೂ ಬರೋಕ್ಕಿಲ್ಲ, ಆಫ್ ಮಾಡೋಕ್ಕೂ ಬರೋಕ್ಕಿಲ್ಲ ನಮಗೆ. ಅದು ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು. ಆಮೇಲೆ ಚೆನ್ನಾಗಿರೋನು ಕೊಡೋಕ್ಕಿಲ್ವಲ್ಲ ಇತ್ತೀಚೆಗೆ. ಟಿ ವಿನೇ ಹಚ್ಕಡಾಗಿರೋ ಕೊಟ್ಟಾರ, ನೋಡಂತೆ ಕೊಟ್ಟಾರ, ಏನು ಚೆನ್ನಾಗಿರೋಕ್ಕಿಲ್ಲ. ನಮ್ಮ ಕಾಲದಲ್ಲಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡ್ಬೋದಾಗಿತ್ತು. ಎಲ್ಲ ನೋಡಿದ್ರು ಒಳ್ಳೆ ಚೆನ್ನಾಗಿರೋವು ಮನೆವು, ತುಂಬದ ಮನೆವು ಅಂತ ಪಿಕ್ಚರ್ಗಳು ಬರೋವು, ಮನೆ ತುಂಬ ಜನ ಮಟ್ಟೆ ಅಂತೇವು. ಈಗ ಹಂಗಲ್ಲ, ಎಲ್ಲವ ಒಬ್ರ ಮೇಲೆ ಒಬ್ರು ಬೀಳೋದು ಹೇಳೋದು, ಆಮೇಲೆ ಒಡ್ಕ ಬಡ್ಕ ಸಾಯೋದು ಅಂತೇವೆ. ಏನಾರು ಒಂದು ಒಳ್ಳೆ ಹೇಳವ ಬೇಜಾರು ಕಂತಾಯಿ. ಏನಾರು ಒಂದು ನೀನು ಆ ಟಿ ವಿಯೋ ಪಾವಿಯೋ ನೋಡೋಕೆ ತೀಚ್ಕಂತೂ ಭಾರಿ ಬೇಜಾರಾಯ್ತದೆ. ಅದಕ್ಕೆ ಬೇಡ ಅಂದ್ಬಿಟ್ಟು ತರಿಸಿಲ್ಲ. ದಪ್ತು ಪಪ್ತಾದ್ರೆ ನಮಗೂ ಹಾಕೊಳಕ್ಕೆ ಬರ್ತದೆ, ಹೆಂಗೆ ಹಾಕಬೋದು. ಗೋಡದು ಏನು ಮಾಡೋದು ನೋಡೋಕ್ಕಾಯ್ತದೆ. ನಾನು ತಂದು ಕೊಡ್ತೀನಿ ಕಣಮ್ಮ ದಪ್ಪ ಟಿವಿನೇ ಅಂದ. ಬೇಡ ಕಸು ನೀರಪ್ಪ ಏನು ಮಾಡೋಕ್ಕೆ ಕಾಸನ್ನೇ ಅಂತಂದು. ಬೇಕಿಕ್ಕು ಅಂದರೆ ಹೇಳು, ಬೇಕಾರೆ ತರ್ಸೋಕ್ಕಾಯ್ತದೆ. ನಾನುವೇ ಹೊಲ್ ತಗೊಂಡೋದ್ರೆ ನಿಮ್ಮ ತಾತನ ಜೊತೆಗೆ ನಾನು ಹೊಲ್ ತಗೊಂಡೋದ್ರೆ ಇನ್ನೊಬ್ಳಿಗೆ ಬೇಜಾರಾಯ್ತದಲ್ಲ ಇಟ್ಟಿಲಿ. ಬೇಕಾರೆ ಹೇಳು, ಸೂರಿಗೆ ಹೇಳ್ತೀನಿ. ಸೂರಿಗೆ ಹೇಳಿದ ತಕ್ಷಣ ಏನು ಬರೋದಕ್ಕೆ ತಗೊಬರ್ತಾನೆ, ಏನು ಇಲ್ಲ ಅನ್ನೋಕ್ಕಿಲ್ಲ ಕತೆ. ಇಲ್ಲ ಕಣಮ್ಮ ಟಿವಿಗೆ ಏನು ಬೇಡಿ ಕತ್ಬಿಡಿ. ಏನು ಅನ್ಕೊಳಕಿಲ್ಲ ಹೇಳು. ಏನು ನೀನು ಅಂದಿದ್ದೀಯ ಅಂತ ನನ್ನ ಹಟ್ಟಿಗೆ ಹೆಂಗಿರೋ ಟಿವಿ ತರಬೇಕು ಅಂತಿದ್ದಲ್ಲ ತಗೊಬಪ್ಪ ಅಂತೀರಿ. ಇಲ್ಲ ಕತ್ಬಿಡಿ, ಫೋನ್ ಅದಲ್ಲ ಅದೇ ನೋಡ್ಕೊತೀನಿ ಕತೆ. ಓ ಮರ್ತೇ ಬಿಟ್ಟಿದ್ದಕ್ಕಂತ ಫೋನ್ ಅದಲ್ಲ ಅಂದ ಚೆನ್ಕಿರವ ಎಂತೆಂತವನು ಫೋನಲ್ಲೇ ನೋಡ್ಕೋಬೋದಂತಲ್ಲ. ಸರಿ ಕಂತಾಯಿ ಸರಿ ಕತೆ ಅಚ್ಚುಕಟ್ಟಾಗಿ ನೋಡ್ಕೊ. ಇದು ದಪ್ಪ ಆತ ಇದೆಲ್ಲ ಕೆಳಕ್ಕೆ ಅದ್ರಲ್ಲಿ ಸಾರು ಮಾಡಬೇಕು. ಒಂದು 10 ಜನ ಕೆಲ್ಸಕ್ಕೆ ಬರ್ತಾರಲ್ಲ ಒಟ್ಟಿಗೆ. ಆಗ ಇದೇ ಅಳತೆ ತಪ್ಪಲೆಲ್ಲಿ ಇಟ್ಟು ಮಾಡು. ಇದೇ ಅಳತೆ ತಪ್ಪಲೆಲ್ಲಿ ಅನ್ನ ಮಾಡ್ಕೊ. 10 ಜನಕ್ಕೆ ಉಣ್ಬೋದು. ಏನು ಹೆಚ್ಚಾಗಿ ಉಣ್ಣ ಗಣಸರಾದ್ರೂ 10 ಜನ ಆರಾಮಾಗಿ ಉಣ್ಬೋದು. ತೋರಿಸ್ತಾ ಇರೋದು ಏನು ಈಗಲೇ ಮಾಡುವಂತಲ್ಲ. ನೀನುವೇ ನಿಮ್ಮ ಅತ್ತಿಗೆ ಹಟ್ಟಿಗೆ ಹೋದ್ರೆ ಹಾಳು ಕಳ್ದು ಬರ್ತಾರೆ. ಕಲ್ತ್ಕೊ ಈಗಲೇ. ಅವಳ ಕೈಲಿ ಒಂದು ಮಾತು ಏನು ಮಾಡಕ್ಕೆ ಅನ್ಸ್ಕೊಂಡು ನೀನು? ಏನು ಮಾಡಕ್ಕೆ ಅನ್ಸ್ಕೊಂಡು? ರಾಕೇಶ್ ನೆಡ್ತಿಗೆ ಏನು ಕೆಲಸ ಬರೋಕ್ಕಿಲ್ಲ ಮುಟ್ಟಕ್ಕಿಲ್ಲ ಅನ್ಬಾರ್ದು, ಎಲ್ಲನೂ ಕಲ್ತ್ಕೊಂಬಂದದೆ ಅನ್ಬೇಕು. ಅವಳು ಕಿತ್ತೊಂಬುಂಡೆ ಸರಿ ಲವಸಿ ಬಾಯಿ ಜೋರು. ಇವಳು ಗೌರಿ ಹಂಗಲ್ಲ, ಅವಳೇ ಒಂಥರ ಇವಳೇ ಒಂಥರ. ಗೌರಿ ಚಿನ್ನ ಚಿನ್ನ ಅಪ್ಪರಂಜಿ ಹಂಗೆ ಕಣವ. ಇಲ್ಲಿ ಗಂಟ ನನಗೊಂದು ಮಾತು ಕಂದಿಲ್ಲ. ನಾನು ಏನು ಹೇಳ್ತೀನಿ ಅದೇಯ, ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬಿಡ್ತಾಳೆ. ಬೇಕಾದ್ರೆ ವನವಾಸಕ್ಕೆ ಹೋಗು ಜೀವನ ಮಾಡುವನ್ನು ಮಾಡ್ಬಿಡ್ತಾಳೆ. ಭಾರಿ ಒಳ್ಳೆ ಮನಸ್ಸೆ. ಒಂದು ಮಾತಾಡೋಕ್ಕಿಲ್ಲ, ಒಂದು ಕತೆ ಆಡೋಕ್ಕಿಲ್ಲ. ಅತ್ತೆನೇ ಆಗಲಿ ಅವಳು ಸೊಸೆನೇ ಆಗಲಿ ಅಚ್ಚುಕಟ್ಟಾಗಿ ನೋಡ್ಕೊತಾಳೆ. ಭಾರಿ ಚೆನ್ನಾಗಿ ನೋಡ್ಕೊತಾಳೆ. ಒಂದು ಮಾತನ್ಬೇಡ್ದು. ಅರೆ ಅವಳು ಸೌರ್ಸ್ಕೊತಾಳೆ. ಏನಾದ್ರು ತಪ್ಪು ಗಿಪ್ಪು ಮಾಡಿದ್ರೆ ಸಿಕ್ಕಿಲ್ಲ ಇನ್ನೊಂದ್ಸ ಕಲ್ತ್ಕೊತಾರೆ ಅಂತ ಸೌರ್ಸ್ಕೊತಾಳೆ. ಇವಳು ರಾಕೇಶರವ್ವ ಅವಳು ಹಂಗ ಚೆನ್ನಾಗಿ ಮಾಡಿದ್ರೆ ಚಂದಿರ ಅಂತ ಅರ್ಚಾಡ್ತದೆ ಹಾಳದ್ದು. ಅದಕ್ಕೆ ಹೇಳಿದ್ದು ಯಾವತ್ತಾರು ನೀವು ಓದ್ಗಿದ್ದು ಕಾಲಕ್ಕೆ ಓದ್ಗಿದಾಗ ಹೋಗಿ ಒಕ್ಕಿತ್ತನ ಮಾಡಕ್ಕೆ ಬೇಕಾಯ್ತದಾರ ಬರೋಕಿಲ್ಲ ಅನ್ಕೊಬೇಡ್ದು. ಎಲ್ಲ ಮಾಡ್ತಾಳೆ ಅಂದ್ಕೊಂಡು ಅನ್ಬೇಕು ಅವರೆಲ್ಲ ಎಲ್ಲ ಮಾಡ್ತಾಳೆ. ರಾಕೇಶ್ ನಡ್ತಿ ಒಂದು ಬರ್ತದೆ ಒಂದು ಬರೋಕಿಲ್ಲ ಅನ್ನೋಕ್ಕಿಲ್ಲ. ಹೊಚ್ಚ ಕಡೆಗೆ ಹೋಗ್ತಾನೆ ಮಾಡ್ಕೊಳ್ತಾಳೆ. ಹೇಳೋಕ್ಕಿಂತ ಮುಂಚೆಗ್ಲೆಯಾ ಅಂತ ಅನ್ಕೋಬೇಕು ಕಣವ.
ಅದು ಅಲ್ದನೆ ಹಳ್ಳಿ ಹೆಣ್ಣು ಅಂತಿದಿ ಇಷ್ಟು ಕಲಿನಿಲ್ಲ ಅಂದ್ರೆ ಹೆಂಗವ ಚಂದವಾ ಅದಕ್ಕೆ ಅಚ್ಚಕಟ್ಟ ಕಲ್ತ್ಕೊ ಹೋಗ್ತಾನೆ ಎಲ್ಲನೂ ಕಲ್ತ್ಕೊಂಡು ಆಮೇಲೆ ನಿಮ್ಗೂ ಮುಂದಕ್ಕೆ ಒಳಗಿಲ್ಲ ಮನೆ ಅದೆಲ್ಲ ವಾಕಿಕ್ ಥರ ಮಾಡಿದ್ರೆ ಅವನೇನಾರು ಆರ್ಗಿಲ್ ಕರ್ಕೊಂಡ್ಬಂದು ಕೆಲಸ ಮಾಡ್ಸೋರೆ ನೀನು ಅಟ್ಲಿದ್ದು ಅಡ್ಗಿಗೆ ಮಾಡ್ಕೊಡು ಗಂಡ ಹೇಳ್ತಿರೋ ಅಚ್ಚುಕಟ್ಟಾಗಿ ಜೊತೆಲೆ ದುಡಿದ್ರೆ ಮನೆ ಸಂಸಾರ ಏನೋ ಇಲ್ಲಿ ಮಾಡ್ಕೊಡ್ಬೇಡ ಆಳು ಕಾಳಿಗೆಲ್ಲವ ನಾನು ಮಾಡ್ಕೊತೀನಿ ಇಲ್ಲೇನು ಮಾಡ್ಕೊಡು ಅಂತ ಅಂದಿಲ್ಲ ನಿನ್ನ ಗಂಡ ಮನೆಗೆ ಹೋದಾಗ ಮಾಡುವಂತೆ ಕಲ್ತ್ಕೊ ಈಗ ಮಗ ನಿಮ್ಮ ಅಪ್ನೆಟ್ಟಿಂದ ನಿಮ್ಮ ಅವ್ವಗೆ ಫೋನ್ ಮಾಡಿತ್ತಾ ಇಲ್ಲ ಕಣಮ್ಮ ಅವ್ವಂಗೆ ಫೋನ್ ಮಾಡಿ ಸಾಕಾಯ್ತು ನಾನು ಅಮ್ಮ ಅವ್ವ ಫೋನು ತೆಗಿತಾ ಇಲ್ಲ ನನ್ನ ಜೊತೆ ಮಾತಾಡೋಕ್ಕೆ ಆಸೆ ಪಡ್ತಾ ಇಲ್ಲ ಆಮೇಲೆ ಅಣ್ಣ ಚೆನ್ನಾಗಿ ಮಾತಾಡ್ತಿದ್ದ ಅಣ್ಣನೂ ಹೊತ್ತಿಗೆನೂ ಮಾತಾಡ್ತಾರೆ ಅದೇ ನಂದಿನಿ ಅಕ್ಕ ಅವ್ರ ಅಣ್ಣ ಅದಲ್ಲ ಅವರೇನು ತೊಂದರೆ ಇಲ್ಲ ಚೆನ್ನಾಗೇ ಮಾತಾಡ್ತಾರೆ ಅಣ್ಣವ್ರು ಹೇಳಿದ್ರಂತೆ ಅವ್ವಂಗೆ ಕೋಪ ಮಾಡ್ಕೊಬೇಡ ಇರು ಅಂತ ಅದಕ್ಕೆ ಅವ್ವ ಇಲ್ಲಿ ಭಾರಿ ಕೋಪ ಮಾಡ್ಕೊಬಿಟ್ಟವಳೆ ನಾನು ಹೆಸ್ರು ಎತ್ತಿದ್ರೆ ಅರ್ಚಾಡಿ ಕಿರ್ಚಾಡದಂತೆ ಅದಕ್ಕೆ ನನ್ನ ಪಡೆದ ಸುಮ್ಮನೆ ಇವನಿ ಮಾಡೋಕ್ಕೆ ಹೋಗಿಲ್ಲ ಅಣ್ಣ ಫೋನ್ ಮಾಡಿದಾಗ ಅವ್ವ ಚೆನ್ನಾಗಿದ್ದು ಅಂತ ಕೇಳ್ತೀನಿ ಅಷ್ಟೇ ಇನ್ನೇನು ಮಾಡೋದು ತಪ್ಪು ಮಾಡ್ಕೊಬಿಟ್ಟಿನಿ ಅವ್ವ ಇನ್ನೂ ಕೋಪ ಮಾಡ್ಕೊಂಡೆ ಅವಳೆ ಇನ್ನೂ ಸರಿಯಾಗಿಲ್ಲ ಸರಿ ಆಯ್ತಾಳೆ ಅನ್ಕೊಂಡು ಇವನಿಗೆ ಕಣಮ್ಮ ಸರಿ ಆಗ್ಬಿಟ್ರೆ ಸಾಕು ನಿಜವಾಗ್ಲೂ ನನಗೆ ಗೊತ್ತಾಯ್ತಿಲ್ಲ ಇವರು ಸೂರ್ಯ ಬಾವ ಅವ್ರ ತಮ್ಮ ಅಂತ ಇಲ್ಲ ಅಂದ್ರೆ ನಾನು ಬರ್ತಾನೆ ಆಗಿತ್ತಿಲ್ಲ ಕಣಮ್ಮ ಅದು ಯಾಕೆ ಮಗ ಅದು ಯಾಕಂಗಂದು ಯಾಕೆ ಸೂರ್ಯ ಕಂಡ್ರೆ ಐತಿಲ್ವಾ ಸೂರ್ಯವ್ರು ಕಂಡ್ರೆ ಅಂತಲ್ಲ ಏನು ಬಾವನ್ ತಮ್ಮನ ಜೊತೆಗೆ ಬಂದ್ಬಿಟ್ಟವಳಲ್ಲ ಅಂತ ಮಾತಾಡ್ಕೊತಾರೆ ನಮ್ಮ ದೊಡ್ಡವರು ಅಂತ ನಿಮಗ ಅದು ಯಾಕಂತ ತಲೆ ಕೆಡ್ಸ್ಕೊಂಡಿಯ ನೀನು ಯಾತಕ್ಕಂತ ತಲೆ ಕೆಡ್ಸ್ಕೊಂಡು ಯಾಕಂತ ತಕೋ ಹಣೆ ಬರದಲ್ಲಿ ಇದ್ದಂಗೆ ಅಲ್ವಾ ಹಾಗದು ಎಲ್ಲೋ ರಾಕೇಶ್ ನಿರ್ತೀವಿ ಜಯಲಕ್ಷ್ಮಿ ಅಂತ ಬರ್ದಿತ್ತೇನೋ ಬಿಡು ಇನ್ನೇನು ಮಾಡೋಕ್ಕಾಯ್ಕಿಲ್ಲ ಆಗದ ಆಗೋಗದೆ ಬೇಕಾರೆ ನಿಮ್ಮ ಅವ್ವಪ್ಪ ಜೊತೆಗೆ ಹೋಗಿ ಮಾತಾಡದ ಅವ ಬ್ಯಾಡಿಕತ್ ಸುಮ್ಮನಿರಿ ಹಿಂಗಂತವಳೆ ಅಂತ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ ಇನ್ನು ಸ್ವಲ್ಪ ದಿವಸ ಕಳೀರಿ ಅವ್ವ ಭಾರಿ ಪಾಪ ಮಾಡ್ಕೊಂಡಿದ್ದಾಳಂತೆ ಅಣ್ಣವ್ರು ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಅವ್ರಿಗೆ ಅಣ್ಣನ ಕಂಡ್ರೆ ಭಾರಿ ಇಷ್ಟ ಅದಕ್ಕೆ ಕಂಡ್ರು ಇಷ್ಟನೇ ಅವ್ರು ಹೇಳಿದ್ರೆ ಕೇಳ್ತಾ ಇಲ್ಲ ಅದಕ್ಕೆ ಅಣ್ಣವರು ಯಾವತ್ತು ಒಪ್ಪಿಸ್ತೀವಿ ತಲೆ ಕೆಡ್ಸ್ಕೊಬೇಡ ಒಪ್ಪಿಸ್ಬಿಟ್ಟು ಹೇಳ್ತೀವಿ ನೀನೇನು ಆರಾಮಾಗಿರು ಇಲ್ಲೇನು ತೊಂದರೆ ಇಲ್ಲ ಅಂತ ಅಂದವ್ರೆ ಅಣ್ಣ ನೋಡೋದಾಗ ಹೋಗಿ ಸಮಾಧಾನ ಆದಮೇಲೆ ಹೇಳ್ತೀನಿ ಆಗ ಬೇಕಾದ್ರೆ ಮಾತಾಡ್ಕೊಂಡು ಬರೀವ್ರಿ ನನಗೂ ಅವ್ನ ಜೊತೆ ಮಾತಾಡಬೇಕು ಅವ್ವ ಚೆನ್ನಾಗಿರ್ಬೇಕು ನನ್ನ ಜೊತೆಗೆ ಅಂತ ಆಸೆ ಏನು ಮಾಡೋದು ತಪ್ಪು ಮಾಡಿಬಿಟ್ಟಿನಲ್ಲ ಅದಕ್ಕೆ ಅವ್ವ ಕೋಪ ಮಾಡ್ಕೊಬಿಟ್ಟವಳೆ ಅಪ್ಪನೂ ಅಷ್ಟೇ ಅಪ್ಪನೂ ಕೋಪ ಮಾಡ್ಕೊಬಿಟ್ಟದೆ ಇಲ್ಲಿವರೆಗೆ ನಮ್ಮ ಅಪ್ಪ ಒಂದು ದಿವಸ ನನ್ನ ಜೊತೆ ಪಾಪನೇ ಮಾಡ್ಕೊಂಡಿದ್ದಿಲ್ಲ ಚೆನ್ನಾಗಿ ನಿಗಡ್ಕೊಂಡಿರೋದು ಪುಟ್ಟಿ ಅಂದ್ಕೊಂಡು ಈಗ ಫೋನ್ ಮಾಡಿ ಕೊಡು ಅಂದರೆ ಅಣ್ಣನಿಗೂ ಕೊಡೋಕ್ಕೋದ್ರೆ ಬೇಡ ನನ್ನ ಪಾಲು ಸತ್ತೋದ್ಲು ಅಂತ ಹೇಳ್ತಾ ಕೂತವ್ರೆ ಇನ್ನೇನು ಮಗ ಯಾರಿಗೂ ಬೇಜಾರಾಯ್ಕಿಲ್ಲ ಯಾರಿಗವ ಬೇಜಾರಾಯ್ಕಿಲ್ಲ ಹಿಂಗೆ ಮಾಡಿದ್ರೆ ಎಲ್ಲರಿಗೂ ಬೇಜಾರು ಆಗದೆಯಾ ಬೇಜಾರಾಗ್ದಾರೆ ಇದ್ದದ ಜನ ಎಲ್ಲರಿಗೂ ಬೇಜಾರಾಗದೆ ಎಂತಿಯವರೇ ಇರಲಿ ಅಂತ ಕಟುಕರೇ ಇರಲಿ ಮಕ್ಕಳು ಇಂಥ ಕೆಲಸ ಮಾಡಿಬಿಟ್ರೆ ಅದುವೇ ಗಂಡು ಮಕ್ಳು ವಾಪನ್ಗಿಂತ ಎಣ್ಣೆತ್ತಿರೋರಿಗೆ ಮರ್ಯಾದೆ ಹೋಯ್ತದೆ ಕಣವ ಏನೇನು ಮಾಡಿ ಇನ್ನೇನು ಮಾಡೋಕ್ಕಾಗದು ಏನು ತಪ್ಪು ಮಾಡಿಬಿಟ್ಟಿದ್ವಿ ಅಂದ್ಬಿಟ್ಟು ಸುಮ್ಮನಿರೋದು ಅಷ್ಟೇ ನಾವು ತಪ್ಪೇ ಕಣವ ಇದು ಏನು ಮಾಡೋಕ್ಕಾಯ್ಕಿಲ್ಲ ಜೀವನ ಮಾಡ್ಕೊಂಡು ಹೋಗಿ ಇನ್ನೇನು ಮಾಡೋಕ್ಕಾಗದು ಸರಿ ಆದದೇ ತಲೆ ಕೆಡ್ಸ್ಕೊಬೇಡ ನೋಡ್ಕೋ ಅಡುಗೆ ಕಲ್ತ್ಕೊ ನೀನೇ ಒಂದು ದಿವಸ ಚೆನ್ನಾದ್ಮೇಲೆ ಅಪ್ಪನೇ ಬರ್ತಾರೆ ಈಗ ಕೋಪ ಮಾಡ್ಕೊಂಡವ್ರೆ ಎಲ್ಲ ಹಂಗೆ ಇದ್ದದ ನೀನೇ ಹೊಸಿ ಚೆನ್ನಾದ್ಮೇಲೆ ಅವ್ರು ಬರ್ತಾರೆ ಬಂದ್ಬಿಟ್ಟು ಅಚ್ಚುಕಟ್ಟಾಗಿ ಕತೆಡ್ಸ್ಕೊಂಡಿರ್ತಾರೆ ತಲೆಗೆಲ್ಲ ಕೆಡ್ಸ್ಕೊಬೇಡ ನೆಮ್ಮದಿಯಿಂದ ಇರೋದು ಕಲಿಯವ ತಲೆ ಕೆಡ್ಸ್ಕೊಬೇಡ ಕತೆ ಎಲ್ಲವ ಸರಿ ಆಗ್ತದೆ ಕಷ್ಟ ಸುಖ ಮನ್ಸೂನ್ಗೆಲ್ದಾನೆ ಮರಕ್ಕೆ ಬಂದದ ನಾನುವೇ ಮಗಿ ನೋಡೋಕೆ ಹೋಗ್ಬೇಕಾಯ್ತು ಸೂರಿ ಮಗುವ ಬರ್ತೀನಿ ಅಂತ ಹೇಳಿನಿ ಹೋಯ್ತೀನಿ ಇನ್ನು 3 ದಿವಸ ಹೋಗಿದ್ದು ಬರ್ತೀನಿ ತಾಳು ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳ್ಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ